ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ST ಮೀಸಲಾತಿ ಕಡಿತಗೊಳಿಸಿರೋದು ಸಾಮಾಜಿಕ ನ್ಯಾಯ ಅಲ್ಲ, ಸಾಮಾಜಿಕ ಅನ್ಯಾಯ. ಯಾಕೆ ಅಂದರೆ ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು SC/STಗಳಿಗೆ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಯಾವ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು. ಕರ್ನಾಟಕದಲ್ಲಿ ನಾವು SC ಮೀಸಲಾತಿ 15 ಇದ್ದದನ್ನು 17% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಹಾಗೆಯೇ ST ಮೀಸಲಾತಿಯನ್ನು 3 ಇದ್ದದನ್ನು 7% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್, ಜನಸಂಖ್ಯೆ ಆಧಾರಿತವಾಗಿ. ಇದು ಮ್ಯಾಂಡೇಟ್ರಿ. ಒಂದು ನಿಮಿಷ ಉಳಿದ ಮೀಸಲಾತಿ ಏನಿದೆ ಅದು ಮ್ಯಾಂಡೇಟ್ರಿ ಅಲ್ಲ, ಅದು ಆಪ್ಷನ್. ಉಳಿದ ಮೀಸಲಾತಿ ಅದು ಆಪ್ಷನ್. SC/ST ಅದು ಮ್ಯಾಂಡೇಟ್ರಿ, ಕೊಡಲೇಬೇಕು. ಅದರೊಳಗೆ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. SC/ST ಮೀಸಲಾತಿನಲ್ಲಿ ನೀವು ಬೇರೆ ಮೀಸಲಾತಿಯಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಅದು ಆಪ್ಷನ್. ಇದು ಕಂಪಲ್ಸರಿ. ಹಾಗಿದ್ದಾಗಲೂ ಕೂಡ SC/ST ಮೀಸಲಾತಿಯನ್ನು ಕಡಿತಗೊಳಿಸುವ ನಿರ್ಣಯ ಅದು ಸಾಮಾಜಿಕ ಅನ್ಯಾಯ. ಅದಕ್ಕೆ ನಮ್ಮ ಆಗ್ರಹ ಇದೆ, ಸಾಮಾಜಿಕ ಅನ್ಯಾಯದ ಒಂದು ಖಳನಾಯಕರು ನೀವು ಆಗಬೇಡಿ. ನೀವು SC/ST ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ BJP ಸರ್ಕಾರ ಏನು ಹೆಚ್ಚಳ ಮಾಡಿತ್ತು ಆ ರೀತಿ ಹೆಚ್ಚಳ ಮಾಡಿ ಅಂತ ಆಗ್ರಹಿಸ್ತೇನೆ. ಒಂದು ನಿಮಿಷ, ನಿಮ್ಮ ಮೇಲೆ ಇವ್ರ ಮೇಲೆ ಇರುವಂಥ ಚಾಲೆಂಜ್ ಏನು? 50% ಸೀಲಿಂಗ್ ಲಿಮಿಟ್. 50%ಗೆ ನೀವು SC/STನೇ ಯಾಕೆ ಕಡಿತಗೊಳಿಸ್ಬೇಕು? ಇದನ್ನೇ ಯಾಕೆ ಕಡಿತಗೊಳಿಸ್ಬೇಕು? ಇದು ಮ್ಯಾಂಡೇಟ್ರಿ. ಇದು ನಿಮಗೆ ರಿಲಿಜಿಯಸ್ ರಿಸರ್ವೇಷನ್ ಅನ್ನ ಸಂವಿಧಾನ ರಚನಾ ಸಂದರ್ಭದಲ್ಲಿ ಮೀಸಲಾತಿ ಕೊಡಬೇಕು ಅಂದಾಗ ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು. ಸಂವಿಧಾನ ಸಭೆ ರಿಜೆಕ್ಟ್ ಮಾಡಿದೆ ರಿಲಿಜಿಯಸ್ ರಿಸರ್ವೇಷನ್. ನೀವು ಮುಸ್ಲಿಮನ್ನ ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ, ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ? ಮುಸ್ಲಿಂ ಒಳಗಡೆ ಇರುವಂತ ಯಾವುದೋ ಒಂದು ಸಬ್ಸೆಕ್ಟ್ ಅನ್ನ ನೀವು ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು, ಆದ್ರೆ ಹೋಲ್ಸೇಲ್ ಆಗಿ ಎಂಟೈರ್ ಮುಸ್ಲಿಮ್ಸನ್ನ ನೀವು ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ, ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ? ನೀವು ಒಂದು ಕಡೆ ರಿಲಿಜನ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ, ಇನ್ನೊಂದು ಕಡೆ ಕ್ಯಾಸ್ಟ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ. ಹಾಗಾಗಿ ನೀವು ಕಡಿತಗೊಳಿಸಬೇಕಾಗಿದ್ದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕಡಿತಗೊಳಿಸಬೇಕಾಗಿತ್ತು. ನಿಮಗೆ 50% ಒಳಗೆ ತರಬೇಕು ಅಂತ ಇದ್ರೆ ನಿಮ್ಮ ಹತ್ರ ಅವಕಾಶ ಇತ್ತು. ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ರಾಜಕೀಯ ಮೀಸಲಾತಿ ಏನಿದೆ, ಮತ ಬ್ಯಾಂಕ್ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿ ಏನಿದೆ, ಅದನ್ನು ಕಡಿತಗೊಳಿಸಬೇಕಾಗಿತ್ತು. ನೀವು ಮೀಸಲಾತಿ ಕಡಿತಗೊಳಿಸಿದ್ದು ಯಾವುದನ್ನ? ಸಂವಿಧಾನಬದ್ಧವಾಗಿರ್ತಕ್ಕಂಥ SC/ST ಮೀಸಲಾತಿಯನ್ನು ಕಡಿತಗೊಳಿಸಿದಿರಿ. ಏನು ಜಸ್ಟಿಫಿಕೇಶನ್ ಕೊಡ್ತೀರಿ? ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಅದಕ್ಕೆ ನಮ್ಮ ಆಗ್ರಹ ಇದೆ, ಇದು ನೀವು ಅನ್ಯಾಯ ಮಾಡಿದ್ದೀರಿ, ಸಾಮಾಜಿಕ ಅನ್ಯಾಯವನ್ನು. ಈ ಸಾಮಾಜಿಕ ಅನ್ಯಾಯವನ್ನು ವಾಪಸ್ ತೆಗೆದುಕೊಳ್ಬೇಕು. SC/ST ಮೀಸಲಾತಿಯನ್ನು BJP ಸರ್ಕಾರ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿತ್ತು, ಅದೇ ನಾವು ಕೊಟ್ಟಿದ್ದು ರಾಜಕೀಯ ಕಾರಣಕ್ಕಲ್ಲ, ಓಲೈಕೆ ಕಾರಣಕ್ಕೂ ಅಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅನ್ನೋದು ಅದು ಶಾಸನಬದ್ಧವಾಗಿರೋದು. ಹಾಗಾಗಿ ಅದನ್ನೇನಿದೆ ಅದನ್ನು ಮುಂದುವರಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ. ಅದು ಬಿಟ್ಟು ಇನ್ಯಾವುದೋ ಸಬೂಬು ಹೇಳಬೇಡಿ. ಉಳಿದಿದ್ದೆಲ್ಲ ನೀವು ದಿನಕ್ಕೊಂದು ನಾಟಕವನ್ನು ಪ್ರಾರಂಭಿಸಬೇಡಿ. ಇದನ್ನೇ ಯಾಕೆ ಕಡಿತಗೊಳಿಸಿದೆ ಅಂತ ಹೇಳಿ. ಉಳಿದ ಜಾತಿಗಳಿದ್ವಲ್ಲ, ಈಗ ನೀವೇ ಕೊಟ್ಟಿದ್ದೀರಿ, ಉಳಿದ ಜಾತಿಗಳದ್ದು 1% ಕಡಿತಗೊಳಿಸಿಲ್ಲ ನೋಡಿ. ಕೆಟಗರಿ 1 4% ಇದೆ, 2A 15% ಇದೆ, 2B 4% ಇದೆ, 3A 4% ಇದೆ, 3B 5% ಇದೆ. ಇದನ್ನು ಯಾವುದನ್ನು 1% ಕಡಿತಗೊಳಿಸ್ಲಿಲ್ವಲ್ಲ. ಇದು ಯಾವುದುವೇ ಮ್ಯಾಂಡೇಟ್ರಿ ಅಲ್ಲ, ಆಪ್ಷನ್ ಅದು. ಆದರೆ SC/ST ಅದು ಮ್ಯಾಂಡೇಟ್ರಿ. ಅದಕ್ಕೆ ನಾವು ಹೇಳ್ತಾ ಇರೋದು, ನೀವು ಶಾಸನಬದ್ಧವಾಗಿರೋದನ್ನು ಕಡಿತಗೊಳಿಸಿ ಸಂವಿಧಾನಕ್ಕೆ ಅಪಚಾರ ಎಸಗಿದಿರಿ, ಸಂವಿಧಾನದ ಆಶಯಕ್ಕೆ ಅಪಚಾರವನ್ನು ಎಸಗಿದಿರಿ, ಶಾಸನಬದ್ಧವಾಗಿರೋದನ್ನು ಕಡಿತಗೊಳಿಸಿ. ಹಾಗಾಗಿ ಇದನ್ನು ವಾಪಸ್ ತಗೊಳ್ಳಿ. ಸಾಮಾಜಿಕ ಅನ್ಯಾಯವನ್ನು ಮಾಡಬೇಡಿ. ಸಾಮಾಜಿಕ ನ್ಯಾಯ ಅಂದರೆ ಸಂವಿಧಾನಬದ್ಧವಾಗಿರೋ ಮೀಸಲಾತಿಯನ್ನು ಕೊಡಲೇಬೇಕಾಗಿರೋದು, ಅದನ್ನು ಕೊಡಿ. ರಚನೆ ಮಾಡಿದ್ರು, ಆಮೇಲೆ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಪ್ರೊವೈಡ್ ಮಾಡಿರಲಿಲ್ಲ. ಯಡಿಯೂರಪ್ಪನವರು ಅದಾದ ನಂತರ ಮುಖ್ಯಮಂತ್ರಿ ಆದರು, ಆಮೇಲೆ ಅವ್ರಿಗೆ ಬೇಕಾದಂಥ ಸೌಲಭ್ಯವನ್ನು ಪ್ರೊವೈಡ್ ಮಾಡಿದ್ರು. 22/7/2019ಕ್ಕೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ದರು. ಅದಾಗಿ 7ನೇ ದಿನಕ್ಕೆ ಅವರು
ರಾಜೀನಾಮೆ ಕೊಡಬೇಕಾಯ್ತು, ವಿಶ್ವಾಸ ಮತವನ್ನು ಕಳ್ಕೊಂಡ್ರು. ಅದು ಆ ಕಾರಣಕ್ಕೆ ಒಂದು ಸಣ್ಣ ಕನ್ಫ್ಯೂಷನ್. ಯಾಕೆಂದ್ರೆ ಈ ಕುಮಾರಸ್ವಾಮಿ ಅವ್ರು ಮಾಡಿದ್ದು ಅದಲ್ಲ, ಒಳ ಮೀಸಲಾತಿ ಅಲ್ಲ, ನಾಗಮೋಹನ್ ದಾಸ್ ವಿಚಾರದಲ್ಲಿ ಮಾತಾಡ್ತೇವೆ. ಅಲ್ಲ ಅದು ಬೇರೆ ಸಬ್ಜೆಕ್ಟ್, ಅದು ಬೇರೆ ಸಬ್ಜೆಕ್ಟ್. ಅಲ್ಲ ಇದು ಬೇರೆ. ಏನಂದ್ರೆ ಇಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ನಾಗಮೋಹನ್ ದಾಸ್ ಕಮಿಟಿ ಅದೇ ಅಷ್ಟೇ ಮಾತಾಡ್ತೇವೆ, ಬೇರೆ ಏನು ನೀವು ಹೇಳ್ತಾ ಇರೋದು